ಬಂಗಾರಿ ಅದು ಹಳಿ ಇಂಜಿನ್ ಅಲ್ಲ, ಹೊಸ ಇಂಜಿನ್ ಐತಿ. ಇಂಜಿನ್ಗೆ ಏನೂ ಆಗಿಲ್ಲ ನೋಡ, ಆಯಿಲ್ ಭಾಳ ಐತಿ, ಗಟ್ಟಿ ಗಸಗಲ್ಲ. ಸ್ವಲ್ಪ ಮುಟ್ಟಿ ನೋಡ್ತೇನೆ, ಆಯಿಲ್ ಏನೂ ಆಗಿಲ್ಲ ಅದಕ್ಕೆ. ಹೊಲ ಮರ ಆಯಿಲ್ ಮುಟ್ಟು ನೋಡಿ ಏನು ಅದೇನು ಬಸವಣ್ಣನ ಜಾತ್ರ್ಯಾಗ ಕುಂಭ ಹೊತ್ತಿ ತಲಿ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನನಗೆ ನಡೆದಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡಿಲ್ ಹೊಡೆದ ಕಾತ ನನ್ನ ಎದೆಯಾಗ ನೆಟ್ಟ ಮಾಡಿದಿ ಮನದಾಗ ಮನಸಾತ ನಿನ್ನ ಮ್ಯಾಗ. ಭಗವಂತ ಅಂತೂ ಭೂಮಿಗಂತೂ ತಂದು ಹೋಗದೆಪ್ಪ, ಕಷ್ಟನ ಸುಖನ ಮ್ಯಾಕ್ ಹೊತ್ಕೊಂಡು ನೀ ಆಟ ಆಡ್ಸಕತ್ತಿ, ಅದಕ್ಕೆ ಆಡ್ಲಿಕ್ಕೆ ಶಿಕ್ಷಣ ಇಲ್ಲೇ ಕೊಡಾಕತ್ತಿ. ಅದ್ರಾಗಂತೂ ಈ ವಯಸ್ಸು ಐತಿಲ್ರಿ, ವಯಸ್ಸ ಸರಿಯಾಗಿ ಊಟ ಹೋಗಂಗಿಲ್ಲ, ಕಣ್ಣಿಗೆ ನೀರು ಎತ್ತಂಗಿಲ್ಲ, ಮನಸ್ಸು ಅನ್ನೋದು ಮಂಗ್ಯಾನಗತ್ತೆ ಮಾಡಕತ್ತ ಬಿಡತ್ ಮಾರಾಯ. ಇವತ್ತು ಹೆಂಗಾರ ಮಾಡಿ ಬಿಡುದು ಬಿಟ್ಟು ಹೋಗಿ ನಾನು ಸಾಮಾನು ರಿಪೇರಿ ಮಾಡಿಸ್ಕೊಂಡು ಬರಬೇಕ ನಾನು. ಇಷ್ಟ ಆಯ್ತು. ಹಾ ಬೇಡ ಪ್ರೀತಿನ ದೊಡ್ಡ ಕೊರತೆ ಅಲ್ಲ ಮಾವ. ಏನು ಕೈಯ ಕೈತಿಲಿ ಹಿಡ್ಕೊಂಡು ಹಿಂಗ್ ಹೊಂಟಿಲ್ಲ, ಎಲ್ಲ ಊರ್ ಬಿಟ್ಟು ಹೊಂಟೇನು ಮತ್ತೆ? ಏ ಬಂಗಾರಿ, ಊರ್ ಬಿಟ್ಟಾಕ ಹೋಗ್ಲಿ, ಇದ ಊರಾಗಿದ್ದು ಹೆಂಗಾರ ಮಾಡಿ ಏನಾರ ಮಾಡಿ ಯಾರು ಕುತ್ತಿಗೆ ಮ್ಯಾಗಾರ ಕಾಲಿಟ್ಟ ಒಂದು ಹೆಸರು ಮಾಡ್ಬೇಕಂತ ಮಾಡೀನಿ. ಹೌದಾ? ಹೌದು. ಅಯ್ಯ ನಾ ಅನ್ಕೊಂಡಿರ್ಲಿ ಬಿಡ, ನನಗೇನೋ ತಿಳಿದಿತ್ತೆ ಇದೆಲ್ಲಿ ಊರ್ ಬಿಟ್ಟು ಹೊಂಟೈತೇನು ಬಿಡ ಅಂತ ತಿಳ್ಕೊಂಡಿದ್ದೆ ನಾನು. ಇಲ್ಲ ಬಂಗಾರಿ, ನನ್ನ ಸಾಮಾನ್ ರಿಪೇರಿ ಇತ್ತ, ರಿಪೇರಿಗಂತ ಹೊಂಟಿದ್ನಿ. ಸಾಮಾನ? ಹೌದು. ಯಾವ ಸಾಮಾನ? ಎಲ್ಲೈತದ ಸಾಮಾನ? ಏನ್ ಸಾಮಾನ? ಇಂಜಿನ್ ಸಾಮಾನ. ಇಂಜಿನ್ ಸಾಮಾನ? ನೀ ಮತ್ತೆ ನೀವು ಅಲ್ಲಿ ಬುಡಕ ಕೈ ಹಾಕಕ್ ಹೋಗ್ತೀಯ? ಹಂಗೇನಿಲ್ಲ ದೋಸ್ತ. ಅಲ್ಲ ಅದ ಇಂಜಿನ್ ಸಾಮಾನ ಅಂದಿಲ್ಲ, ಎಷ್ಟು ಸಾಮಾನ ಇಲ್ಲಿ ರಿಪೇರಿಗೆ ಬರಲಿ, ಎಷ್ಟು ಸೋರತ್ತ ಸೋರ್ಲಿ, ಅವನವನು ಒಂದ್ ದಿವಸ ಹೊಸದ ಚೇಂಜ್ ಆಯಿಲ್ ಹಾಕುನಂತ. ಇಲ್ಲ ಬಂಗಾರಿ, ಅದು ಹಳಿ ಇಂಜಿನ್ ಅಲ್ಲ, ಹೊಸ ಇಂಜಿನ್ ಐತಿ. ಇಂಜಿನ್ಗೆ ಏನೂ ಆಗಿಲ್ಲ ನೋಡ, ಆಯಿಲ್ ಭಾಳ ಐತಿ, ಗಟ್ಟಿ ಗಸಗಲ್ಲ. ಸ್ವಲ್ಪ ಮುಟ್ಟಿ ನೋಡ್ತೇನೆ, ಆಯಿಲ್ ಏನೂ ಆಗಿಲ್ಲ ಅದಕ್ಕೆ. ಹೊಲ ಮರ ಆಯಿಲ್ ಮುಟ್ಟು ನೋಡಿ ಏನು ಅದೇನು ಬಟ್ ಹಾಕ್ಯಾನ. ಏನಾರ ಹಾಕು. ಅಲ್ಲ ಮತ್ತೆ ಏನ್ ಮಾಡ್ಬೇಕಂತಿ? ಏನಿಲ್ಲ ಬಂಗಾರಿ, ನನ್ನ ಸಾಮಾನ್ ರಿಪೇರಿಗೆ ಆಗತ್ತನಲ್ಲ, ಮನಸ್ಸಿಗೆ ಭಾಳ ಬೇಜಾರ್ ಅನ್ಸಾಕತೈತಿ, ಹೊಟ್ಯಾಗ ಅರ್ಬಿ ಹಿಂಡಿದಂಗ ಹಾಕತೈತಿ. ಅದಕ್ಕೆ ಅರ್ಬಿ ಹುರಿ ಹುಚ್ಚೋಂಗಟ್ ಏನಾರ ಮಾಡಿದ್ಯಪ್ಪ ಅಂತಂದ್ರ ಆ ಸಾಮಾನು ರಿಪೇರಿ ಆದಂಗ ಆಕತ್ತೆ, ನನಗೂ ಮನಸ್ಸಿಗೆ ಒಂದಿಟ್ಟು ಹಗುರು ಆದಕತ್ತೆ. ಹೆಂಗಂತೀಯ? ಅರ್ಬಿ ಹುಚ್ಚ ತಂಡಿನೂ ಬಿಡ್ತೈತಿ. ತಂಡಿ ಯಾವಾಗ ಬಿಟ್ಟತ್ತೆ, ನೀ ಮಗ್ಲಿ ಯಾವಾಗ ಬಂದಿರ್ತಿ ಅವಾಗ ತಂಡಿ ಬಿಡ್ತದ. ನನಗಿಲ್ಲ ಮರ ಅವನು ತಂಡಿ ಬಿಡುವಲ್ಲ. ಅಣ್ಣ ರಮೇಶ್ ಅಣ್ಣ ತಂಡಿ ತಂಡಿ ತೆನಾಕಿಗೆ ಲಾಲಿಪಾಪ್ ಬೇಡ.
ಬಾರಪ್ಪ ಸಿಂಗಾರಿ ನಮ್ ಗೌಡ್ರು ಬೇಜಾರ್ ಕಳ್ತಾರ ಬಾನಿಂದ ಬಂದ್ಯಪ್ಪ ಕೀಚ್ಕ ಚಾರ್ಲಿ ಯಾಕ್ಲಿ ಅಲ್ಲಿ ನಮ್ ಗೌಡ್ರು ಕೊಡ್ಬೇಕಾದ್ರೆ ಸಾಲ ಹಂಗ ಕುಂತದ ಬಡ್ಡಿನಿಲ್ಲ ಗಂಟುನಿಲ್ಲ ಯಾವಾಗ ಕೊಡ್ತಿ ಹೇಳಿ ಮೊದಲ ಹೋಗೋ ಇವನು ನಿಮ್ ಗೌಡು ಕೊಡ್ಬೇಕಂತೇಳಿ ಬಡ್ಡಿ ಗಂಟ ಎಲ್ಲಾ ಸೇರಿಸಿ ಕೂಡಿಸಿ ಇಟ್ಟಿದ್ನಿ ಅಷ್ಟ್ರಾಗ ನನ್ನ ಸಾಮಾನು ರಿಪೇರಿ ಬಂತ ಆ ಸಾಮಾನು ರಿಪೇರಿಗೆ ಅಂತ ಒಯ್ಯಾಕತ್ತಾನೆ ಇವ್ನು ಎಲ್ಲಾರ ಕೊಡ್ಲಾರ ಊರಿಗೆ ಇರ್ಬಿಟ್ಟು ಓಡ್ ಹೊಂಟ ನಾನು ಅದ್ರೊಳಗ ಮಗ್ಳು ಹುಡುಗಿ ಐತ್ಲಿ ಹುಡುಗಿ ಮುಂದೆ ಅವನು ಮುದ್ದ ಮರ್ಯಾದ ತಗೋತಾರ್ರಿ ಹಾಫ್ ಸೊಳ್ಳೆ ಮಗ ಇವ ಲೇ ನಾ ನಿಮ್ಮಂತಾರ ಎಷ್ಟು ಮಂದಿ ನೋಡಿಲ್ಲಪ್ಪ ಮಗನ ನಾನು ಸರ್ವಿಸ್ದಾಗ ನಮ್ಮ ರೊಕ್ಕ ಕೊಟ್ಟ ಜಗ ಕಾಳಿ ಮಾಡ ಮಗನ ನೀ ಏ ಇವ್ನವ್ನು ಏನ್ರಿ ಇಬ್ರಿಗೂ ಅಲ್ಲ ನಾಯಿ ತರ ಏನ ಮನೆಗೆ ಕಚ್ಚಾಡಕ್ ಚಾಲು ಮಾಡಿರಲ್ಲ ಅಲ್ಲ ಅವ್ನು ನೋಡಿದ್ರೆ ಕೊಡ್ತೀನಿ ಅಂತಾನ ನೀನ್ ನೋಡಿದ್ರೆ ಕೊಡು ಅಂತಿ ನೋಡ ಚಾರ್ಲಿ ಮುಂದಿನ ತಿಂಗಳು ಏನೋ ತಪ್ಸಂಗಿಲ್ಲ ಕೊಡ್ತೀನಿ ಅಂತಾನ ಕೊಡ್ತಾನ ಬಿಡ ಪಾಪ ಏ ನೀನು ತಪ್ಸ್ಬೇಡ್ಲಿ ಹಂಗ ಕೊಟ್ಬಿಡ ಆತ್ ಬಂಗಾರಿ ನೀ ನನ್ನ ಬಂಗಾರ ಅಂತ ಹುಡುಗಿ ಹೇಳಿದ ಮ್ಯಾಗ ಮುಂದಿನ ತಿಂಗಳು ತಪ್ಸಂಗಿಲ್ಲ ಇವನು ತಂದು ಇವನು ಮಾರಿ ಮ್ಯಾಗ ಒಗದು ಬಿಡ್ತೀನಿ ಅವನು ಕೈಯಾಗ ಕೊಡು ಸಾಕು ಆಯ್ತು ಬಂಗಾರಿ ನೀ ಹೇಳಿದ ಮ್ಯಾಲೆ ಮುಗ್ದ ಹೋತ್ ಈ ಮಗ ಯಾವಾಗ ಕೊಡ್ತಾ ನೋಡ ಅವಾಗ ರೊಕ್ಕ ಇಸ್ಕೊತ ನೋಡ್ ನಾನು ಇವನ್ನ ಬಡ್ಡಿ ಗಂಟ ಕೊಡಂತ ಬೇನ್ ಹತ್ತಿದ ನನ್ನ ಮಗ ಈಗ ಯಾಕೆ ಹೇಳಿದ ಒಂದ ಮಾತಿಗೆ ಕೊಟ್ಟಾಗ ಇಸ್ಕೊತ ನನ್ನಕತ್ತ ನನ್ನ ಮ್ಯಾಗ ಏನೋ ಮಾಸ್ತರ್ ಒಳಗಿಂದ ಒಳಗ ಗಜಮಕ್ ಗುದ್ದಾಡಕತ್ತ ನೀವು ಬೆಟ್ಟಾರ ನಾವು ತಂಡ್ಯಾಗ ಹಾ ಬಂಗಾರಿ ಅಲ್ಲಲ್ಲೇ ಸಿಂಗಾರಿ ಮತ್ತ ಮತ್ತ ಯಾಕೋ ನೋಡಲಿ ಅವ್ರನ್ನ ನೋಡೋರು ಕಷ್ಟಾರ ನೋಡೋತ್ರ ಪಾಪ ನೀ ಎಷ್ಟು ನುಲಿಯಾಕತ್ತಪ್ಪ ಅಂದ್ರೆ ಅವು ದಿದ್ದಲಿ ಸೋರ್ ಹೋಗ್ಬಿಡ್ತಾವು ಸೋರಂಗಿಲ್ಲ ಸೋರಾಕತ್ತವ್ದ ಟವೆಲ್ ನೋಡಂಗ ವರಿಸಿ ತಾಂಬಲಾಗ್ಯಾವ ಅಟ್ಟ ಅವ್ರು ಸೋರ್ ಬೇಡ ಮರ್ಯ ನಂದು ಸೋರಂಗಿಲ್ಲಪ್ಪ ಸೋರಂಗಿಲ್ಲ ಏ ನೋಡ ಸೋರು ಡಾಗದಾಗ ಸೂರಿ ಸೋರ್ಸೆ ಬಿಡ್ಸನ್ ಮತ್ತ ಅದ ಕಿಮ್ಮತ್ತ ಈ ನೆಲ ವನವನ ನೆಲದಾಗ ಸುರಿಸ್ಯಾರ ಅಲ್ಲೇನು ಉಳಿತೆ ನೀನ ಇಲ್ಲಿ ನೋಡಬೇಡ ಅಂತ ಹೇಳಿಲ್ಲ ನಾನು ನಿನಗೆ ಒಟ್ಟ ತೆಳಗ್ ನೋಡಕ್ ಹೋಗ್ಬೇಡಿ ಅನ್ಕತ್ತಲ್ಲ ಈಗ ಇಲ್ಲಿ ಅಂದ್ರ ಅಲ್ಲಿ ಒಣ ನೆಲ ಐತಿ ಸೋರ್ಸಂಗಿಲ್ಲ ಅಂದಂಗ ಆತ ಏ ಒನ್ನ ನೆಲ ನೀ ಜಾಗ ಖಾಲಿ ಮಾಡಿ ಅವ್ ಸೋರ್ಸ್ತಾನ ಬಾ ನಿಂದಟ ಬಾ ಒಳಗ್ ನೀ ಸೋರ್ತಿಲ್ಲ ನನ್ನ ಫುಲ್ ಸ್ಟಾಕ್ ಐತಿ ಬೇಕಾದಂಗೆ ತೋರಿಸ್ತಾನೆ ಅದ್ರಾಗೇನೈತಿ ಬೆಳತಾನ ಏನಿಲ್ಲ ಒಂದ್ ತಾಸಿರೋ ಟೈಮ್ ಎಷ್ಟು ತೋರ್ಸಿರೋ ಸೋರ್ಸು
ಆಯ್ತಾ ತೋರಿಸ್ತಾನಂತ ಹಾ ಸೋರಿಸ್ತೀಯ ಮಸ್ತರ ತೋರಿಸ್ಬೇಕಂತ ಮಾಸ್ತರ, ಚಾಲು ಮಾಡಿ ಪಾಪ ಹುಣ್ಣೆಕೊಮ್ಮೆ ತಿಂಗಳಿಗೆ ಒಳಗ್ ಬರ್ತಾನಿವ ಅದ್ರ ಮಾರಿ ನೋಡ ಒಣಗಿ ಸೊಟ್ಟ ಆಗೈತಿ ಸುಮ್ಮ ಅದ ಕಟ್ಟಾತ್ರಿ ಏನ್ ದುಬ್ಬ ಚಾಪಿಸ್ ಕೈ ಬಿಟ್ಬಿಡುನ ಜಾಡ ಸಂಗಾರ ಯಾರ್? ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ ಅಳ್ಗ್ಯಾಡ್ಸ ಏ ನೋಡಿದ್ರೆ ಅಳಿಗಾಡ್ಸೋಂಗಾರ ಕಾಂತ ನಾವು ಏ ಜಾಡ್ಸಂದ ನೋ ನಾನು ನಿನ್ನೆ ಸಿಗುದು ದೋಸ್ತಕ್ಕೆ ಇನ್ನೊಂದು ನಾಲ್ಕು ಜಾಡ್ಸೇ ಬಿಡು ಕೆಲ್ಸ ಆಗುಲ್ಲೇನ ನಾನೇಂತ ತಕ್ಕುದಿಲ್ಲ ಮಸ್ತರನ ಶುರು ಮಾಡಿ ಇನ್ನೊಂದು ಮಾಸ್ತರಣ್ಣ ಏ ಬಿಡಲೇ. ಬಿಡಪ್ಪ ನೀ ಅಂತ ಮಾಸ್ತರ್ ಮಕ್ಕೊಂದ ಅಂತ ಮಾಡಿದೇನ ನಿನ್ನ ಚಂದ ಐತೆ ನಿನ್ನ ಮೈಗುಣ ಅಡಿ ಮಿಕ್ಸ ಹಚ್ಚಿ ಮೈ ಕೊಳದನ ಲೈವ್ ಬಾಯ್ ಲೈವ್ ಬಾಯ್ ಲೈವ್ ಬಾಯ್ ನಿನ್ನ ಚಂದ ಐತೆ ನಿನ್ನ ಮೈಗುಣ ಹಿಂದಿನವ್ರು ಬರ್ಬೇಕು ಜಾಡ್ಸಕ್ ಇನ್ನ ಬಾ ಹೋಗೋಣ ನಡಿ ಹಂಗಂದ್ರ ಹೋಗೋಣ ಓಕೆ ನಾನು ಕಾಯಿಪಲ್ಲೆ ತರಕ್ ಹೋಗ್ಬೇಕು ಸೌತಿಕಾಯಿ ಹೀರೆಕಾಯಿ ಸೌತಿ ಕತ್ತರ್ತಿ ಅವ್ರ ಕೈಯಾಗ ಹಿಡ್ಕೊ ಬರ್ತಿ ಏನ್ ಇಲ್ಲ ಬಾಯಾಗ ಇಟ್ಕೊಂಡ್ ಬರ್ತಾನೆ ಏ ನಿಂದ್ರ ಬಂಗಾರಿ ಏ ಹೊಂಟ ಬಿಟ್ಲಲ್ಲ ಏ ನಿಂದೇನಪ್ಪ ಕೀಚ್ಗ
ತೆಗಿ ಮಗನ ರೊಕ್ಕ ತೆಗಿ ಮೊದಲು ಅಲ್ಲ ಇವನು ಒದ್ ನಡ ಮುರ್ದೇನೆ ಇಲ್ಲಿಕ ಅಲ್ರಿ ಇಷ್ಟೊತ್ತಕ ಕಿದ್ದಾಗ ಕೊಟ್ಟಾಗ ಇಸ್ಕೊತಾನಲ್ಲ ಬೋಗ ಈಗ ಹೋದ್ಮ್ಯಾಗ ಒಳಗತ್ತೆ ಹೆಂಗೆ ವಿಷಯ ನೋಡಿವ ಲೇ ಕಿಸಬಾಯಿ ಆ ಹುಡುಗಿ ಮುಂದ ಮರ್ಯಾದೆ ಕಳಿಬಾರ್ದಂತ ಹಂಗ ಮರ್ಯಾದೆ ಕೊಟ್ಟಿಲ್ಲ ನನಗೆ ಮತ್ತ ಕೇಳಿದ್ರೆ ಮುಗ್ದ ಹೋತಂತೆಲ್ಲಪ್ಪ ಮಗನ ಹೆಂಗ ಆ ಕೇಳಿದ್ರೆ ಮುಗ್ದ ಹೋತಂತೆಲ್ಲ ಮತ್ತ ಅದಕ್ಕಲ್ಲಿ ಆ ಕೇಳಿ ಮುಗ್ದವತ್ತಂತ ಏನಲ್ಲ ಆಕಿ ಮುಂದ ನಿನ್ ಮರ್ಯಾದೆ ಕಳಿಬಾರ್ದಂತ ಹಂಗ ಹೇಳಿನ ಹೌದಲ್ಲೇ ಮಗನ ಗಿರ್ನಿಗೆ ಪುಕ್ಷೇಟಿನ ಬಂದ ಹಂಗ ಕೊಟ್ಟು ಕಳ್ಸತ್ ಮಾಡಿ ಅನ್ನ ನಾಳೆಕಿನ್ನ ಮದ್ವೆ ಆಗವಂದ್ರ ಮಗನ ಸುಡಿಕೆ ಕಾಲ ಚಪ್ಪಲ ಒಂದು ಕಾಲ ಬೂಟ ಹೆಚ್ಚಿಗೆ ಮಾತಾಡ ತಲೆ ಮ್ಯಾಗ ಕಾಲ ಮರಿ ಹೇ ಮಗನ ಲೇ ನೀ ಮದುವೆ ಹಾಕಿಲ್ಲ ಯಾಕೆ ನಿನ್ನ ಮದುವೆಯಾಗ ಮಸಡ್ಲಿ ಲೇ ಹೋಂತೀನಿ ಅಂತ ಗಡ್ಡ ಬಿಟ್ಟು ಏನ್ ನೋಡ್ಲಿ ಏನು ಲೇ ಕಿಸಬಾಯಿ ಹತ್ತೇನಪ್ಪ ಕೈ ಮತ್ತೆ ಬಾತ್ ಬಿಡ್ಲಿ ನೀನು ಉಳ್ಳಾಡ್ಸಿಲ್ಲಿ ಲೇ ಹೋಗ್ಲಿ ಆಕಿ ನನ್ನ ಮುಂದ ನನ್ನ ಮದುವೆಗೆ ಹಾಕದಾಳಕಿ ಕಿಸಬಾಯಿ ಹೋಗ್ ನೋಡ್ರಿ ಒಳಗೆದೊಳಗ ಬರ್ತಾ ಹೆಂಗೆ ಅವಶ್ಯ ಹೌದಲ್ಲೇ ಕಸಮ ತಗೋಲಿರ ಕಾಲ ಬರಿ ಹೊಕ್ಕಿ ಯಾಕಲೇ ನೋಡ್ ದೋಸ್ತ ಇಬ್ರು ಜಗಳಾಡೋದ್ರಾಗ ಅರ್ತಿಲ್ಲ ಹಿಂದಿದ್ದವ್ರು ಹೂ ಹರ್ಸಾಕತ್ತಾರ ಇಷ್ಟು ಮಂದಿ ಒಳಗ ಜಗಳಾಡೋದ್ರಾಗ ಅರ್ತಿಲ್ಲ ಒಂದು ಎತ್ತಾಕ ಆಗೋದಿಲ್ಲ ಅದು ಬೇಡ ಒಂದ್ ಕೆಲಸ ಮಾಡೋಣ ನಿನಗಾದ್ರ ನೀ ಮಾಡ್ಕೋ ನನಗಾದ್ರ ನಾ ಮಾಡ್ಕೋತ ನೀವು ನಿಂತ ಮಾರಿ ಎಲ್ಲಿ ಬೀಳ್ಬೇಕ್ರಿ ಮಿಕ್ಕಿ ಗುದ್ದೆ ನನಗ ಒಕ್ಕೊಳ್ಳೋಣ ಸುಮ್ಮ ರಂಬಿಸಿ ಕಳ್ಸೋನತ್ತ ನಿನಗಾದ್ರ ನೀ ಮಾಡ್ಕೋ ನನಗಾದ್ರ ನಾ ಮಾಡ್ಕೋತಾನ ಹೆಚ್ಚಕಮ್ಮ ಬಂದು ಮಂದಿ ಒಳಗೆ ಮಾತಾಡಿದ ಅಂದ್ರೆ ಮರ್ಯಾದೆ ಕಳ್ಕೊತಿಲ್ಲ ನೀನು ಅವನು ಕರೆ ಹೇಳಿದ್ ನೋಡ್ಲಿ ಆದ್ರ ಒಂದ್ ಕಂಡೀಷನ್ ಮಗನ ಏನಪ್ಪಾ ಅದು ಹಾಕಿದ್ದಾಗ ನನಗ್ ಬೇಕಂತ ನೀ ಅನ್ನಂಗಿಲ್ಲ ನನಗ್ ಬೇಕಂತ ನಾ ಅನ್ನಂಗಿಲ್ಲ ನಾ ಅನ್ನಂಗಿಲ್ಲ ಹೋಗಿ ಯಾಕಂದ್ರೆ ನನಗ ಬೀಳ್ತಾಳ ಒಂದು ಗ್ಯಾರಂಟಿ ಐತೆ ನನಗೆ ನಾ ಯಾಕೆ ಅನ್ನಕ್ ಹೋಗ್ಲಿಪ್ಪ ಮಾತು ನೋಡು ನಾಳೆ ಮುಂದೆ ದೇವ್ರ ಹೆಂಗ್ ಮಾಡ್ತಾನ ನಮ್ಮಪ್ಪನ ಮ್ಯಾಗ ಬಾರ ನಡಿ ಒಳಗ ನರಸಿಂಹ ಯಾವುದೇ ಕಾರಣಕ್ಕೂ ನೀವು ನನ್ನ ಕೈ ಬಿಡದಿಲ್ಲ ತಾನೆ? ಹೇ ಹುಚ್ಚಿ, ಈ ಮಾತು ಯಾಕೆ ಆಡ್ತಾ ಇದೆಯಾ? ಇಲ್ಲ ಕೀರ್ತಿ, ಇಲ್ಲ. ಈ ನನ್ನ ಪ್ರಾಣ ಇರೋವರೆಗೂ ನಾನ್ ಮಾತ್ರ ನಿನ್ನೆಂದಿಗೂ ಕೈ ಬಿಡೋದಿಲ್ಲ. ಆದರೆ ಯಾಕೆ ದೇವ್ರಿ? ಈ ನಮ್ಮ ಪ್ರೀತಿನ ನಿಮ್ಮನ್ನ ಒಪ್ಪಬೇಕಲ್ಲ. ಮೊದಲೇ ನಿಮ್ಮನ್ನ ಮುಂಗೋಪಿ ಈ ಪ್ರೀತಿ ಜಾತಿ ಬಡತನ ಯಾವುದಕ್ಕೂ ಸಹಿಸೋನಲ್ಲ. ಅದಕ್ಕೆ ನೋಡಿ, ನಮ್ಮ ಅಣ್ಣನನ್ನ ನಾನು ಒಪ್ಪಿಸ್ತೀನಿ. ನಾನು ಹೇಳಿದ್ರೆ ಅವನು ಖಂಡಿತವಾಗ್ಲಿ ಕೇಳ್ತಾನೆ. ಅದರ ವಿಚಾರ ನೀವು ಬಿಟ್ಟುಬಿಡಿ. ಕೀರ್ತಿ, ನಾನು ಬಡವನೇ ಇರಬಹುದು, ಆದ್ರೆ ಈ ನಿನ್ನ ರೂಪಕ್ಕಾಗ್ಲಿ ನಿನ್ನ ಶ್ರೀಮಂತಿಗೆ ಆಗಲಿ ಆಸೆ ಪಟ್ಟು ನಿನ್ನ ಪ್ರೀತಿ ಮಾಡಲಿಲ್ಲ. ಈ ನಿನ್ನ ಮುಗ್ಧ ಮನಸ್ಸು, ನಿನ್ನ ಒಳ್ಳೆತನ ನೋಡಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ನೀವು ಬಡವರಲ್ಲ, ನೀವು ನನ್ನನ್ನಲ್ಲ. ಗುಣದಲ್ಲಿ ಶ್ರೀಮಂತ, ಬಲದಲ್ಲಿ ಬಲವಂತ. ಅಷ್ಟೇಕೆ ಪ್ರೀತಿಯಲ್ಲಿ ನನ್ನ ದೇವರು ನೀವೇ ನನ್ನ ಶ್ರೀರಾಮಚಂದ್ರ. ಕೀರ್ತಿ, ನನ್ನನ್ನು ಅಷ್ಟು ಹೊಗಳಿ ಅಟ್ಟಕ್ಕೆ ಏರಿಸಬೇಡ. ನೀನು ಏನು ಕಮ್ಮಿ ಇಲ್ಲ. ಬರೀ ಸಿರಿತನದಲ್ಲಿ ಬೆಳೆದು ಶ್ರೀಮಂತಿಗೆ ದರ್ಪವಿಲ್ಲದೆ ಹಣದ ಮೇಲೆ ನಡೆದು ಹಣದ ಮೇಲೆ ಮಲಗಿ ಕಷ್ಟವನ್ನು ಕಾಣದೆ ಬರೀ ಸುಖದ ಸುಪ್ಪತ್ತಿಯಲ್ಲಿಗೆ ಬೆಳೆದ ನೀನು ಈ ಬಡವನ ಬೆನ್ನ ಹತ್ತಿಯಲ್ಲ, ಅದು ನನಗೆ ತುಂಬಾ ಸಂತೋಷ. ಕೀರ್ತಿ, ಇದರಲ್ಲಿ ಮೋಸವಿಲ್ಲ ತಾನೆ? ನರಸಿಂಹ, ಅಂತ ಹೆಣ್ಣು ನಾನಾಗಿದ್ರೆ ನಿನ್ನ ಸ್ನೇಹ ಕೂಡ ನಾನು ಮಾಡ್ತಾ ಇರ್ಲಿಲ್ಲ. ನೋಡಿ, ನಾನು ನಿಮ್ಮ ಪ್ರೀತಿ ಬಯಸಿರುವೆ, ನಿಮ್ಮೊಂದಿಗೆ ಬಾಳ್ಬೇಕು ಅಂತ. ಬದುಕಿದ್ರು ನಿಮ್ಮ ಜೊತೆ, ಸತ್ರುನು ನಿಮ್ಮ ಜೊತೆ. ನಾವು ಬಯಸಿದ ಹುಡುಗಿಯಿಂದ ಬಿದ್ದು ನಾಯಿ ತರ ಅಲಿಯೋದಕ್ಕಿಂತ ನಮ್ಮಂತ ಬಡವರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರನ್ನ ಪ್ರೀತಿ ಮಾಡಿದ್ರೆ ಈ ಬಡವನ ಬಾಳು ಬಂಗಾರವಾದೀತು. ಆಯ್ತು ಚಿನ್ನ, ನಾನು ಬಂದು ತುಂಬಾ ಹೊತ್ತಾಯ್ತು. ಪರೀಕ್ಷೆ ಹೇಗೂ ಸಮೀಪ ಬರ್ತಾ ಇದೆ, ಓದೋದು ತುಂಬಾ ಇದೆ. ನಾನಿನ್ ಬರ್ಲಾ? ನಿಲ್ಲೆ ನನ್ನ ಚಿನ್ನ. ಈ ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸು ಮಾಡಬೇಕಾದ್ರೆ ನಾವು ಕೂಡ ಓದ್ಬೇಕು. ಈ ಚಲುವ ಚಂದಿರನ ಕೈ ಹಿಡಿದು ಈ ನಿನ್ನ ಸುಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಿ ನನ್ನ ಮನ ತಣಿಸಬಾರದೆ? ಹಾಗೆ
ಸುತ್ತಾಡುತ್ತಿದ್ದೀಯಾ? ಛೇ, ಮಾಣಿಗೆಟ್ಟವಳೆ, ಈ ವಿಷಯ ಏನಾದರೂ ದೊಡ್ಡ ನನಗೆ ಗೊತ್ತಾದರೆ ಅಷ್ಟೇ ನಮ್ಮ ಕತೆ. ಅಲ್ರಿ ಕುರಿ ಹೋದ ಕಟ್ಗನ್ ಕೈಯಾಗ ಕೊಟ್ಟಂಗಾತ್ ನೋಡ್ರಿ ನಮ್ಮ ಗೌಡ್ರ ಬಾಳೆ ಅಂತೀನಿ ನಾನು. ಅಲ್ರಿ ತಮ್ಮ ಹೊಲ್ಲಾಗ ಬೆಳೆಸಿದ ಹೂವ ಯಾರ್ಯಾರ ತಲೆಯಾಗ ಇಟ್ಕೊಂಡು ಅಡ್ಡಾಡಂಗಾತಲ್ರಿ ನಮ್ಮ ಗೌಡ್ರ ಬಾಳೆ ಅಂತೀನಿ ರೀ ನಾನು. ಅಣ್ಣ, ಈ ವಿಷಯ ಮುಚ್ಚಿಟ್ಟಿದ್ದು ನನ್ನದೇ ತಪ್ಪು. ದಯವಿಟ್ಟು ನನ್ನ ಕ್ಷಮಿಸೋಣ. ನಾವಿನ್ನೂ ಓದ್ತಾ ಇದ್ದೀವಿ. ಓದ್ ಮುಗಿದ ತಕ್ಷಣ ನಾವಿಬ್ಬರು ಮದುವೆ ಆಗಬೇಕು ಅಂತ ಮಾತಾಡಿದ್ವಿ. ಆದರೆ ಈ ವಿಷಯ ನಿಮ್ಮಿಂದ ಮುಚ್ಚಿಡ್ಬೇಕೆನ್ನೋದು ನಮ್ಮ ಉದ್ದೇಶ ಇರಲಿಲ್ಲ. ದಯವಿಟ್ಟು ನಾನು ನಂಬಿ, ಈ ಮಾತು ಸತ್ಯ. ಮುಚ್ಚು ಬಾಯಿ. ಯಾರನ್ನು ಕೇಳಿ ಪ್ರೀತಿ ಮಾಡಿದೆ ಇವನನ್ನು? ಇವನೇನು ನಮ್ಮ ನೆಂಟನ ಏನು ಅಗರ್ಭ ಶ್ರೀಮಂತನ? ನಾನು ನಿಮ್ಮ ನೆಂಟನೂ ಅಲ್ಲ, ನಿಮ್ಮಂತ ಅಗರ್ಭ ಶ್ರೀಮಂತನೂ ಅಲ್ಲ. ನಾನು ಸೂರ್ಯನ ತಮ್ಮ ನರಸಿಂಹ. ಈ ಕೀರ್ತಿನ ಪ್ರೀತಿ ಮಾಡಕ್ಕ ಯಾರೊಬ್ಗೇನು ಬೇಕಾಗಿಲ್ಲ. ಈಗ ಇವಳು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಪ್ರೀತಿ? ನಿಮ್ಮಂತ ಬಡವರು ಇಂಥ ಶ್ರೀಮಂತ ಹುಡುಗಿಯರ ಹಿಂದೆ ಬಿದ್ದು ಅವರ ತಲೆ ಕೆಡಿಸಿ ಅವರ ಆಸ್ತಿಯಲ್ಲಿ ಸೋಕಿ ಮಾಡೋ ನಾಲ್ಕ ನನ್ನ ಮಕ್ಕಳು ನೀವು, ಗೊತ್ತಾ? ಅಣ್ಣ, ನೀನೇನಾದ್ರೂ ಅವ್ರಿಗೆ ಅಡ್ಡಿ ಆದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿತ್ತು. ಅವರೇ ನನ್ನನ್ನು ಪ್ರೀತಿ ಅಂತ ಬಲವಂತ ಮಾಡಲಿಲ್ಲ. ಭೂಮಿ ಭಾನು ಯಾವತ್ತೂ ಒಂದಾಗುದಿಲ್ಲ ಅಂತ ನನಗೆಷ್ಟು ತಿಳಿಸಿ ಹೇಳಿದ್ರು. ಅದ್ಯಾವುದನ್ನು ಕೇಳದೆ ನೀವೇ ನನ್ನನ್ನು ಪ್ರೀತಿಸಿ ಅಂತ ನಾನು ಅವ್ರ ಹಿಂದೆ ತಿರುಗಿದ್ದೆ. ಗೌಡ್ರ, ಭೂಮಿ ಆಕಾಶ ಮೋಡ ಅಂತ ಏನನ್ನ ಕಚ್ಚಿ ಕಟ್ಟಕತ್ತಾರಲ್ರಿ. ನೀನೇ ಬಲವಂತವಾಗಿ, ಛೇ ಲಜ್ಜ ಹೆಣ್ಣೆ, ನೀನು ನನ್ನ ತಂಗಿ ಅಂತ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ನಮ್ಮ ಅಂತಸ್ತೇನು, ನಮ್ಮ ಜಾತಿ ಏನು, ನಮ್ಮ ಮನೆತನಕ್ಕೆ ಮಸಿ ಬಡಿದು ಬಿಟ್ಟೆ ಅಲ್ಲೇ ರಾಕ್ಷಸಿ. ಈ ವಿಷಯ ಏನಾದರೂ ಅಣ್ಣನಿಗೆ ಗೊತ್ತಾದರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ. ರೀ ಮಿಸ್ಟರ್, ನಾನು ಮಾಡಿದ್ದು ತಪ್ಪೆ. ಆದ್ರೆ ಏನ್ ಮಾಡೋದು? ಈ ಹಾಳಾದ ವಯಸ್ಸು ಪ್ರೀತಿ ಎಂಬ ಜಾಲದಲ್ಲಿ ಕೆಳವಿ ನಮ್ಮಂತ ಪ್ರೇಮಿಗಳಿಗೆ ಜಾತಿ ಎಂಬ ಅಡ್ಡ ಗೋಡೆ ಕಟ್ಟಿಬಿಡುತ್ತದೆ. ನನ್ನ ಕೀರ್ತಿನ ಸಾಯಿಸೋದಾದ್ರೆ ಮೊದಲು ನನ್ನನ್ನು ಸಾಯಿಸಿ, ಅವಳಿಗೇನಾದ್ರೂ ಮಾಡಿದ್ರು ನಿಮ್ಮನ್ನು ಜೀವ ಸಹಿತ ಬೀಳುವುದಿಲ್ಲ. ಗೌಡ್ರ, ಗೌಡ್ರ ಏನ್ ನೋಡಕತ್ತೀರಿ? ತಗೋರಿ ಮಗನ, ಒಗಿರಿ ಒಗಿರಿ ಅಪ್ಪ. ಅಣ್ಣ, ಯಾಕೆ ತಂಗಿ ಆಟ ಬಂದೆ ಈ ನರಸನ ಕೊಲ್ಲುವಾಗ? ಕೀರ್ತಿ ಯಾಕೆ ಈ ರೀತಿ ಮಾಡಿದೆ? ಕೀರ್ತಿ ಯಾಕೆ? ರೀ, ನಿಮ್ಗೇನು ಆಗಿಲ್ಲ ತಾನೇ? ನನಗೇನು ಆಗಿಲ್ಲ ಕೀರ್ತಿ. ಈ ಬಡವನ ಜೊತೆ 100 ವರ್ಷ ಜೀವಂತ ಇರ್ತೀನ ಅಂತ ಹೇಳಿ ಈ ಬಡವನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದೆಯ ಕೀರ್ತಿ, ಕೈ ಬಿಟ್ಟು ಹೋದೆಯ. ಅಯ್ಯೋ, ಕೊಲೆ ಕೊಲೆ, ಅಯ್ಯೋ. ಆ ವಿಧಿ ನಮ್ಮ ಹಣೆ ಬರದಲ್ಲಿ ಹೀಗೆ ಬರೆದಿರುವಾಗ ಯಾರೇನ್ ಮಾಡೋರು? ನೋಡಿ, ನೀವು ನನಗೊಂದು ಮಾತು ನಡೆಸ್ಕೊಡ್ತೀರಾ? ಅದೇನಂತ ಹೇಳು ಕೀರ್ತಿ, ಅದೇನಂತ ಹೇಳು. ಈ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನೆರವೇರಿಸಿಕೊಳ್ಳುವೆ. ನೋಡಿ, ಈ ಸಮಾಜದಲ್ಲಿ ಬಡವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಹೊಡೆದಾಟ ಬಡದಾಟ ಅಂತ ತುಂಬಾ ನಡೀತಾ ಇದೆ. ನೀವು ಗಾಂಧಿ ಆದ್ರೆ ನಡೆಯುವುದಿಲ್ಲ. ವೀರ ಸಿಂಧೂರ್ ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಷ್ಟೇ ಏಕೆ ವೀರ ಮದಕರಿ ಇನ್ನು ಸಾಲದು ಭಗತ್ ಸಿಂಗ್ನಂತೆ ಹೋರಾಡಿ ಈ ಎಲ್ಲ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಾಗೆ
ಇಂಥ ನೀಚರನ್ನು ಮಟ್ಟ ಹಾಕ್ಬೇಕು, ಹಾಕ್ತೀನಿ ಅಂತ ನನ್ನ ಭಾಷೆ ಕೊಡಿ. ಕೀರ್ತಿ, ನೀನು ಹೇಳಿದಂತೆ ಆಗಲಿ ಕೀರ್ತಿ. ಆದಷ್ಟು ಬೇಗ ನಿನ್ನ ಮಾತನ್ನು ನೆರವೇರಿಸಿಕೊಳ್ಳುವೆ. ಇವತ್ತಿನಿಂದ ಇವನು ರೊಚ್ಚಿಗೆ ತರನದೀರ. ನನ್ನ ಪ್ರೀತಿನ ಸಾಯಿಸಿಬಿಟ್ಟಲೇ ಚಾಂಡಾಲ. ಪಟ್ಟಿಯನ್ನು ಹಾ ನರಸಿಂಹ, ಏನಿದು ನೀನು ಈ ತರ ಶಂಕರ್ ಶಂಕರ್, ಇವರು ಹೇಳುತ್ತಿರುವ ಮಾತನ್ನು ನಂಬಬೇಡ ಶಂಕರ್. ನಾನು ಮತ್ತು ಕೀರ್ತಿ ಅಂದ್ರೆ ಇವಳ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮನ್ನು ಹುಡುಕಿಕೊಂಡು ಬಂದು ನನ್ನ ಎದೆಗೆ ಪಿಸ್ತೂಲು ಹಿಡಿದಾಗ ಪಾಪ ಈ ನನ್ನ ಕೀರ್ತಿ ಅಡ್ಡ ಬಂದಳು. ಆಗ ಈ ಚಂಡಾಳ ಅವಳ ಎದೆಗೆ ಗುಂಡು ಹಾರಿಸಿಬಿಟ್ಟ ಶಂಕರ್, ಗುಂಡು ಹಾರಿಸಿಬಿಟ್ಟ. ನರಸಿಂಹ, ನಾನು ಇಲ್ಲಿ ಶಂಕರ್ ಆಗಿ ಬಂದಿಲ್ಲ, ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬಂದೇನೆ. ನೀನು ಏನು ಹೇಳಿದ್ರು ನಾನು ನಂಬೋದಿಲ್ಲ. ನನ್ನ ಕಣ್ಣಾರೆ ನಾನು ನೋಡಿದ್ದೆ ನಿನ್ನ ಹೇಡಿತನದ ರೂಪ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ, ನನ್ನ ಪ್ರೇಯಸಿಯನ್ನು ನಾನು ಕೊಂದಿಲ್ಲ. ದಯವಿಟ್ಟು ಇವರು ಹೇಳುತ್ತಿರುವ ಮಾತನ್ನು ನಂಬಬೇಡ ಇನ್ಸ್ಪೆಕ್ಟರ್, ನಂಬಬೇಡ. ನರಸಿಂಹ, ನೀನು ಏನು ಹೇಳಿದರೂ ನಾನು ಕೇಳುವ ಪರಿಸ್ಥಿತಿ ಇರಲಿಲ್ಲ. ಕಾನ್ಸ್ಟೇಬಲ್, ಇವನನ್ನು ಅರೆಸ್ಟ್ ಮಾಡಿ. ಏ ಗೌಡ, ಈ ಹುಲಿನ ಜೈಲಿಗೆ ಹಾಕಿದೆ ಎಂದು ಹೆಕ್ಕಬೇಡ. ಈ ಹುಲಿ ಯಾವತ್ತಿದ್ರು ಹುಲಿನ. ಆದಷ್ಟು ಬೇಗ ಆ ನನ್ನ ಕೀರ್ತಿ ಹೇಳಿದ ಮಾತನ್ನು ನೆರವೇರಿಸಿಕೊಳ್ಳುವೆ. ಈ ನಿಮ್ಮ ಇಡೀ ವಂಶವನ್ನು ಸರ್ವನಾಶ ಮಾಡಿದ್ರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ಸಾಹೇಬ್ರ, ನಿಮ್ ಕರ್ತವ್ಯ ನೀವು ಮಾಡಿ. ಏನಲ್ಲ ಕುಣಿಸವನು ಹಲುನಿ, ಕುಣಿದವನ ಮ್ಯಾಲೆ ಕುಣಿಯುವನು ನಾನು, ಮದಿಗೊಂಡ ಹೋಗೆ ನಡೆದಂತೆ ಎಲ್ಲ ಬಲು